ಇವತ್ತು ಸಿ ಎಲ್ ಪಿ ಸಭೆ ಆದಮೇಲೆ ಎಲ್ಲವೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. ಅಂದರೆ ಯಾವಾಗ ಏನು ಎತ್ತ ಅಂತ ದಿಲ್ಲಿನಲ್ಲಿ ಸಚಿವ ಸಂಪುಟಕ್ಕೆ ಈಗಾಗಲೇ ಕಸರತ್ತುಗಳು ಶುರುವಾಗಿದೆ. ಯಾರ್ಯಾರು ಯಾವ್ಯಾವ ರೀತಿ ಲಾಬಿ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಸರ್ಕಸ್ ನಡೀತಾ ಇದೆ ಒಂದು ಲೆಕ್ಕದಲ್ಲಿ. ಯಾಕಂದರೆ ಅಳದು ತೂಗಿ ಸೇರಿಸ್ಕೋಬೇಕಲ್ಲ, ಯಾವುದೇ ಕಾರಣಕ್ಕೂ ಅಸಮಾಧಾನ ಆಗಬಾರ್ದು. ಇಲ್ಲಿ ತನಕ ಎಲ್ಲವನ್ನೂ ಕೂಡ ಸರಿಯಾಗಿ ನಿಭಾಯಿಸಿದೆ ಹೈಕಮಾಂಡ್. ಈಗ ಕೈ ಕೊಟ್ಬಿಟ್ರೆ ಹಂಗಾಗಬಾರ್ದು. 12ರಿಂದ 14 ಮಂದಿ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಮೂಲಗಳು ಹೇಳ್ತಾ ಇವೆ. ಎಲ್ಲ ವಿವರಗಳನ್ನು, ಆ ಅರ್ಹತೆ, ಯೋಗ್ಯತೆ ಮತ್ತು ಜಾತಿ ಸಮೀಕರಣ ಅವಧಿ ಭಾಳ ಕಡಿಮೆ ಇದೆ. 2 ವರ್ಷ ಅಂತ ಹೇಳಿದ್ರು ಕೂಡ 1 ವರ್ಷ ಮಾತ್ರ ಇರೋದು, ಇನ್ನೊಂದು ವರ್ಷ ಚುನಾವಣಾ ವರ್ಷ. ಹೀಗಾಗಿ ಏನು ಅಂತಂದರೆ ಬಹಳ ಅಳದು ತೂಗಿ ಮಾಡಬೇಕು. ಯಾರ್ಯಾರನ್ನ ಸೇರಿಸ್ಕೊತೀವಿ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಸೊ ಹೀಗಾಗಿ ಏನು ಅಂತಂದರೆ ಎಲ್ಲವೂ ಕೂಡ ಈ ಶಕ್ತಿ, ಸಾಮರ್ಥ್ಯ, ಅರ್ಹತೆ, ಯೋಗ್ಯತೆ ಮತ್ತು ಜಾತಿ ಅವೆಲ್ಲ ಲೆಕ್ಕಾಚಾರಗಳ ಮೇಲೆ ನಾಯಕರನ್ನು ಆಯ್ಕೆ ಮಾಡಲಾಗುತ್ತೆ. ಇದು ಸಂಗತಿ. 12ರಿಂದ 14 ಜನ ಶಾಸಕರು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಮೀಟಿಂಗ್ ಆಗಿದೆ. ಕೆ ಸಿ ವೇಣುಗೋಪಾಲ್ ಮತ್ತು ಡಿ ಕೆ ಶಿವಕುಮಾರ್ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಹಾಗಾದರೆ ಎಷ್ಟು DCM ಹುದ್ದೆಗಳು ಸೃಷ್ಟಿಯಾಗ್ತವೆ? 2 ಅಂತಾರೆ, 3 ಅಂತಾರೆ, 4 ಅಂತಾರೆ. ಇದು ದೊಡ್ಡ ತಲೆನೋವಾಗಿದೆ. ಅದು ಯಾರನ್ನು ಸೇರಿಸ್ಕೋಬೇಕು, ಯಾರನ್ನು ಬಿಡಬೇಕು? ಮೊದಲು 4 ಜನ ಅಂತ ಯೋಚನೆ ಮಾಡಿತ್ತಂತ ಹೈಕಮಾಂಡ್. ಅದಾದಮೇಲೆ ಏನು ಅಂತಂದರೆ ಲಾಬಿ ಜಾಸ್ತಿ ಆಯಿತು. ತೀರಾ 10-12 ಜನ ಇದಕ್ಕೋಸ್ಕರ ಅಪ್ಲಿಕೇಶನ್ ಗುಜರಾತ್ಗಳ ಶುರು ಮಾಡಿಬಿಟ್ರು. ಒಬ್ರಿಗೆ ಕೊಟ್ಟು ಒಬ್ರಿಗೆ ಕೊಡಲಿಲ್ಲ ಅಂತಂತಂದರೆ ಕಷ್ಟ. ಈಗ ನೋಡಿ, ಈಗ ಲಿಂಗಾಯತ ಸಮುದಾಯದಲ್ಲಿ MB ಪಾಟೀಲ್ರಿದ್ದಾರೆ, ಅದೇ ರೀತಿ ಖಂಡ್ರೆ ಅವರಿದ್ದಾರೆ. ಯಾರಿಗೆ ಕೊಡ್ತೀರಿ? ಒಬ್ರಿಗೆ ಕೊಟ್ಟರೆ ಕಷ್ಟ, ಒಬ್ರಿಗೆ ಕೊಟ್ಟರೆ ಅಸಮಾಧಾನ. ಹಿಂಗಾಗ್ಬಿಟ್ರೆ ಗತಿ ಏನು? ಹೀಗಾಗಿನೇ ಅಳದು ತೂಗಿ ನಿರ್ಧಾರಕ್ಕೆ ಬರಬೇಕು. KPCC ಕಾರ್ಯಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ ಖಂಡ್ರೆ. ಅವ್ರಿಗೆ ಕೊಡಬೇಕಾ, ಪಾಟೀಲ್ರಿಗೆ ಕೊಡಬೇಕಾ? MB ಪಾಟೀಲ್ ಮತ್ತು ಖಂಡ್ರೆ. ಇನ್ನು ಖಾದರ್ಗೆ ಕೊಡಬೇಕಾ, ಜಮೀರ್ ಅವ್ರಿಗೆ ಕೊಡಬೇಕಾ? ಇದು ಕೂಡ ಅವ್ರವ್ರ ಪರವಾಗಿ ಅವರವರು ಯಾರ್ಯಾರಿಂದ ಹೇಳಿಸ್ಬೇಕು ಎಲ್ಲರೂ ಕೂಡ ಹೇಳಿಸ್ತಾ ಇದ್ದಾರೆ, ಧರ್ಮಗುರುಗಳಿಂದ ಹಿಡಿದು ನಾಯಕರುಗಳ ತನಕ. ಇನ್ನು ಎಡಗೈ ಬಲಗೈ ಯಾರಿಗೆ ಕೊಡಬೇಕು? ದಲಿತರಲ್ಲಿ ಒಬ್ರಿಗೆ ಕೊಟ್ಟರೆ ಒಬ್ರಿಗೆ ಕಷ್ಟ. ಇದು ಈ ಕೆ ಸಿ ವೇಣುಗೋಪಾಲ್ ಜಮೀರ್ಗೆ ಜಮೀರ್ ಹಿಂದಿದ್ದಾರೆ. ಖಾದರ್ಗೆ ಧಾರ್ಮಿಕ ಗುರುಗಳು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇನ್ನು ದಲಿತ ಕೋಟಾದ ಅಡಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೊಡಬೇಕಾ, ಪರಮೇಶ್ವರ್ ಅವ್ರಿಗೆ ಕೊಡಬೇಕಾ? ಪರಮೇಶ್ವರ್ ಹಿರಿಯ ನಾಯಕರು, 2 ಬಾರಿ KPCC ಅಧ್ಯಕ್ಷರಾದಂಥವರು, ಮಂತ್ರಿಗಳಾಗಿಯೂ ಕೂಡ ಅವರು ಕೆಲಸ ಮಾಡಿರುವಂಥವರು, ಹಿರಿಯ ನಾಯಕ, ದಲಿತ ನಾಯಕ. ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೊಟ್ಟರೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೆರಳಿದೆ, ತಂದೆಯಿಂದಾಗಿ ಮಗನಿಗೆ ಸಿಕ್ಕಿದೆ, ಈ ರೀತಿ ಮಾತುಗಳು ಕೇಳಿಬರ್ತವೆ. ಇನ್ನು ಪ್ರಿಯಾಂಕ ಕೊಟ್ಟರೆ ಏನು ನನಗಿಂತ ತುಂಬ ಕಿರಿಯರು ಅಂಥವ್ರಿಗೆ ಕೊಡ್ತಾರಲ್ಲ ಅಂತ ಪರಮೇಶ್ವರ್ ಅವ್ರಿಗೆ ಬೇಜಾರಾಗ್ಬೋದು. ಎಡಗೈ ಬಲಗೈ ಬೇರೆ, ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. ಬಹಳ ಕಷ್ಟ. ಇದನ್ನು ನಿಭಾಯಿಸುವಂಥದ್ದು ಇದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ. CLP ಸಭೆ ಆಗುತ್ತೆ, ಅದಾದಮೇಲೆ ಒಂದು ನಿರ್ಧಾರಕ್ಕೆ ಬರ್ತಾರೆ ನಾಯಕರು. ಬಹಳ ಏನು ಇಲ್ಲಿ ತನಕ ಆಗಿರುವಂಥದ್ದೆಲ್ಲವೂ ಕೂಡ ಸರಾಗವಾಗಿದೆ, ಸರಳವಾಗಿದೆ, ಸಲೀಸಾಗಿದೆ. ಈಗ ಎಡವಟ್ಟಾಗಬಾರ್ದು, ಹಂಗೆ ನೋಡ್ಕೊಳ್ತಾ ಇದ್ದಾರೆ. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನಾಳೆ CLP ಮೀಟಿಂಗ್, ಇದೆಲ್ಲದರ ಜೊತೆಗೆ ಯಾರು ಇವತ್ತು CLP ಮೀಟಿಂಗ್, ಯಾರು ನಾಯಕರು ಅನ್ನುವಂಥದ್ದೇನು ಹೇಳೋದು ಬೇಡ, ಅದನ್ನು ಸಿದ್ದರಾಮಯ್ಯವರಿಂದಲೇ ಹೇಳಿಸುವಂಥ ಪ್ರಯತ್ನಗಳಾಗ್ತವೆ. ಅದನ್ನ ಹೇಳ್ತಾರೆ. ಒಂದು ಎರಡನೇದೇನು ಅಂದರೆ ಇಲ್ಲಿ ದೊಡ್ಡ ತಲೆನೋವು ಅಂತಂದರೆ ಯಾರನ್ನ ಮಂತ್ರಿಗಳನ್ನಾಗಿ ಮಾಡಬೇಕು ಅಂತ. ಯಾಕಂದರೆ ಹಿಂಡು ದಂಡು ದೊಡ್ಡ ಪ್ರಮಾಣದಲ್ಲಿದೆ. ಭಾಳ ಜನ ಕಾಯ್ತಾ ಇದ್ದರು, ಕೆಲವ್ರನ್ನ ಬಿಟ್ಟುಬಿಡಿ, ನಮ್ಮನ್ನು ಸೇರಿಸ್ಕೊಳ್ಳಿ ಅನ್ನುವಂಥ ಒತ್ತಡ ಇದ್ದೇ ಇದೆ. ಜೊತೆಗೆ ಇಲ್ಲಿ ಇನ್ನೊಂದು ದೊಡ್ಡ ತಲೆಬಿಸಿ ಅಂತಂದರೆ ಎಷ್ಟು ಜನರನ್ನು DCM ಮಾಡಬೇಕು, 2, 3, 4 ಈ ರೀತಿ ಲೆಕ್ಕಾಚಾರಗಳು, ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಇದನ್ನು ಫಾಲೋ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ. ಏನು ನಡೀತಾ ಇದೆ?
ರಂಗನಾಥ್, ಈ ಎಲ್ಲ ಬೆಳವಣಿಗೆಗಳ ನೋಡಿ ಒಂದು ಇಂಟ್ರೆಸ್ಟಿಂಗ್ ಅಂದರೆ ಈಗಾಗಲೇ ಡಿ ಸಿ ಎಂ ವಿಚಾರದ ಬಗ್ಗೆ, ಡಿ ಸಿ ಎಂ ಅನ್ನು ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಇದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ವೆರಿ ಇಂಪಾರ್ಟೆಂಟ್ಲಿ ಅಂತ ಹೈಕಮಾಂಡ್ನಲ್ಲಿ ಗಮನಿಸ್ತಾ ಇದ್ದಾರೆ ಅಂದರೆ 4 ಅಥವಾ 2 ವಿವಿಧ ಡಿ ಸಿ ಎಮ್ಸ್ಗಳನ್ನ ಮಾಡದೇ ಆದಂಥ ಸಂದರ್ಭದಲ್ಲಿ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ಅಂದರೆ ಜಾತಿ ಸಮೀಕರಣ ಕೂಡ ಸಾಕಷ್ಟು ವ್ಯತ್ಯಯ ಆಗುವಂಥ ಸಾಧ್ಯತೆ ಇರುತ್ತೆ. ಇದ್ರ ಜೊತೆಗೆ ಈಗ 4 ಡಿ ಸಿ ಎಂ ಅಂತ ಹೇಳಿದ ತಕ್ಷಣ ಸಹಜವಾಗಿ ಅಲ್ಲಿ ಪೈಪೋಟಿ ತೀವ್ರವಾಗಿದೆ. ಯಾವ ಸಮುದಾಯಕ್ಕೆ ಕೊಡ್ತೀರಿ ಆಯಾ ಸಮುದಾಯದ ನಾಯಕರ ನಡುವೆ ತೀವ್ರವಾದಂಥ ಪೈಪೋಟಿ ಇದೆ. ಉದಾಹರಣೆಗೆ ಮುಸ್ಲಿಂ ವಿಚಾರ, ಮುಸ್ಲಿಂ ಸಮುದಾಯದ ಬಗ್ಗೆ ಹೇಳೋದಾದರೆ ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ ಕೆ ಸಿ ವೇಣುಗೋಪಾಲ್ ಕೂಡ ಇದ್ದಾರೆ. ಯಾಕಂದರೆ ಕೇರಳದಲ್ಲಿ ಪ್ರಚಾರ ಮಾಡಿದ್ರು, ಅವರಿಗೆ ಆತ್ಮೀಯರಾಗಿ ಕೂಡ ಸಾಕಷ್ಟು ದಿನಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ UT ಖಾದರ್ ಕೂಡ ಈಗ ನಾನು 5 ಅಥವಾ 6 ಬಾರಿಯ ಶಾಸಕನಾಗಿದ್ದೀನಿ, ಪ್ರಮುಖವಾಗಿ ಸ್ಪೀಕರ್ ಆಗಿದ್ದೀನಿ. ಸ್ಪೀಕರ್ ಅನ್ನುವಂಥದ್ದು ಸಾಂವಿಧಾನಿಕವಾಗಿ ನೋಡಿದ್ರೆ ಮುಖ್ಯಮಂತ್ರಿಗಿಂತ ದೊಡ್ಡ ಹುದ್ದೆ. ಇಂಥ ಒಂದು ಸಂದರ್ಭದಲ್ಲಿ ನನಗೆ ಡಿ ಸಿ ಎಂ ಕೊಡದೇ ಇದ್ರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಮುಂದಿರ್ತಾರೆ. ಅಟ್ ದ ಸೇಮ್ ಟೈಮ್ ಕೇರಳದ ಅನೇಕ ನಾಯಕರು ಕೂಡ ಅವರಿಗೆ, ಧರ್ಮಗುರುಗಳು ಕೂಡ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅಲ್ಲಿಂದಲೂ ಕೂಡ ಒಂದು ಲಾಬಿ ಶುರುವಾಗಿದೆ. ಅದು ಒಂದು ಭಾಗ. ಅಟ್ ದ ಸೇಮ್ ಟೈಮ್ ದಲಿತರನ್ನು ನೋಡಿದ್ರೆ ಈಗಾಗಲೇ ಪರಮೇಶ್ವರ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕೊಟ್ಟರೆ ಸೀನಿಯರ್ ಮತ್ತು ಜೂನಿಯರ್ ಅನ್ನುವಂಥ ವಿಚಾರ ಬರುತ್ತೆ. OBC ಕೋಟಾದಲ್ಲಿ ಯತೀಂದ್ರ ಅವರಿಗೆ ಕೊಟ್ಟರೆ ಯತೀಂದ್ರ ಅವರಿಗೆ ನೇರವಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತೀರಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹೀಗಾಗಿ ಸಾಕಷ್ಟು ಚರ್ಚೆ ಇದೆ. ಹೀಗಾಗಿ ಡಿ ಸಿ ಎಂ ವಿಚಾರಕ್ಕೆ ಇನ್ನೂ ಕೂಡ ನಿರ್ದಿಷ್ಟವಾಗಿ ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಡಿ ಸಿ ಎಂ ಇಲ್ಲದೇ ಇದ್ದರೆ ಹೇಗೆ, ಡಿ ಸಿ ಎಂ ಇಲ್ಲದೇ ಇದ್ದರೆ ಸರ್ಕಾರವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆ ನಡೀತದೆ. ಹೀಗಾಗಿ ಅಂತಿಮವಾಗಿ CLP ಸಭೆ ಬಳಿಕ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಾಗುತ್ತೆ ಅಂತ ಹೇಳಲಾಗ್ತದೆ. ಒಂದು ವೇಳೆ ಎಲ್ಲ ಗೊಂದಲದ ಕಾರಣಕ್ಕೋಸ್ಕರ ಹೈಕಮಾಂಡ್ ಡಿ ಸಿ ಎಂ ಇಲ್ಲದೇ ಇದ್ದರೂ ಕೂಡ ಅಂಥ ಒಂದು ಕ್ಯಾಬಿನೆಟನ್ನು ಮಾಡೋದಕ್ಕೂ ಕೂಡ ಮುಂದಾದರೆ ಅಚ್ಚರಿ ಏನಿಲ್ಲ. ಹೀಗಾಗಿ ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ 8 ರಿಂದ 12 ಮಂದಿ ಸಚಿವ ಸ್ಥಾನವನ್ನು ಪ್ರಾಥಮಿಕ ಮೊದಲ ಹಂತದಲ್ಲಿ ನೀಡಲಾಗುತ್ತೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಅದು 14ಕ್ಕೆ ಹೋದರೂ ಅಚ್ಚರಿ ಏನಿಲ್ಲ, 12 ರಿಂದ 14 ಆದರೂ ಕೂಡ ಅಚ್ಚರಿ ಇಲ್ಲ. ಹೀಗಾಗಿ ಈಗ ಜಾತಿ ಸಮೀಕರಣಗಳು ನಡೀತಾ ಇದೆ. ಯಾವ್ಯಾವ ಜಿಲ್ಲೆಕ್ಕಿಂತ ಹೆಚ್ಚಾಗಿ ಮೊದಲ ಹಂತದಲ್ಲಿ ಜಾತಿ ಸಮೀಕರಣಗಳು ಅಂದರೆ ಪ್ರಮಾಣ ವಚನದ ಸಂದರ್ಭದಲ್ಲಿ ಸಮುದಾಯಕ್ಕೂ ಕೂಡ ಒಂದು ಸಂದೇಶ ಕೊಡುವಂಥ ನಿಟ್ಟಿನಲ್ಲಿ ಆ ಸಮೀಕರಣಗಳನ್ನ ಈಗ ಬಿಲ್ಡಪ್ ಮಾಡಲಾಗ್ತಾ ಇದೆ. ರಂಗನಾಥ್, ಎಸ್, ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಿಮ್ಮ ಜೊತೆಗೆ ಮಾತಾಡ್ತೀನಿ.